ಈದ್ ಮಿಲಾದ್ ಸುಮಾರು 150 ವರ್ಷಕ್ಕಿಂತ ಹೆಚ್ಚು, ಸುಮಾರು 200 ವರ್ಷ ಆಗಿರ್ಲಿಕ್ಕೂ ಸಹ ಈ ಊರಿನಲ್ಲಿ ಯಾವಾಗಿಂದ ಜಮಾತ್ ಶುರುವಾಗಿರೋದು ಇದೆಯೋ ಅಲ್ಲಿಂದಲೇ ಈ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಪ್ರತಿ ವರ್ಷ ಹಿಜ್ರಾ ತಿಂಗಳ ರಬೀಲ್ ಅವಲ್ 12 ರಂದು ನಾವು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸ್ತೇವೆ. ಜಾತಿ ಧರ್ಮ ಮತ ಭೇದವಿಲ್ಲದೆ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ. ಹೆಚ್ಚಿನದಾಗಿ ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಇದೆ. ಹಾಗೇನೆ ಸಾಮೂಹಿಕ ಅನ್ನದಾನ ಕೂಡ ನಾವು ಮಾಡ್ತೇವೆ. ಏನೂ ಇಲ್ಲ, ಜಾತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಧ್ಯೇಯ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಜಾತಿ ಧರ್ಮಕ್ಕೇನು ಒತ್ತಿಲ್ಲ, ಮನುಷ್ಯತ್ವ ಮಾನವೀಯತೆಗೆ ಒತ್ತಿದೆ. ಅದೇ ಅವರು ಹೇಳಿದ್ದಾರೆ, ಅದಕ್ಕೆ ನಾವು ಒತ್ತು ಕೊಟ್ಟು ಈ ಕಾರ್ಯಕ್ರಮ ಮುಸ್ಲಿಂ ಹೌದು ಏನು ಭಾವನೆ ಆಗದೆ ಕೋಮು ಭಾವನೆಗೆ ಆಸ್ಪದ ಚಿಂತನೆಗೆ ಆಸ್ಪದ ಇಲ್ಲ ಈ ಕಾರ್ಯಕ್ರಮದಲ್ಲಿ. ಕೋಮು ಚಿಂತನೆ ಏನಿದೆ ಅದಕ್ಕೆ ಆಸ್ಪದ ಇದೆ. ಇಲ್ಲಿ ಏನಿದ್ರೆ ಶಾಂತಿ ಸಹನೆ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಾರ್ಗದರ್ಶನ ಅದನ್ನೇ ಹೇಳ್ಕೊಂಡು ಅವರ ಮದುವೆಗಳನ್ನು ಹೇಳ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡುವುದಾಗಿದೆ. ಇವತ್ತು ತುಂಬಾ ಮಳೆ ಇರೋದ್ರಿಂದ ನಾವು ಘೋಷಯಾತ್ರೆ ಮಾಡ್ತಿದ್ದೀವಿ. ಈ ವರ್ಷ ನಮಗೆ ಮಳೆ ಇರೋದ್ರಿಂದ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಮಳೆ ಒಂದು ಅಡ್ಡಿ ಆಯಿತು. ಆದರೂ ಕೂಡ ಬಹಳ ಆಸಕ್ತಿಯಿಂದ ಬೆಳಿಗ್ಗೆ 4 ಗಂಟೆಗೆ ನಮ್ಮ ಮೌಲೂದ್ ಕಾರ್ಯಕ್ರಮಕ್ಕೆ ಒಂದು 500-600 ಜನರಷ್ಟು ಬಂದಿದ್ರು. ಈಗಲೂ ಕೂಡ ಹೆಂಗಸರು ಮಕ್ಕಳು ಆದಿಯಾಗಿ ಎಲ್ಲರೂ ಕೂಡ ಎಷ್ಟೇ ಮಳೆ ಇದ್ರು ತುಂಬಾ ಆಸಕ್ತಿಯಿಂದ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಏನು ಅಡ್ಡಿ ಆಗದಂಗೆ ಮಾಡಿದ್ದಾರೆ. ಹೌದು, ಮಳೆ ಅಷ್ಟೇ. ನನ್ನ ಹೆಸರು ಖಾಲಿದ್ ಅಂತೇಳಿ, ನಾನು ಕೊಡಗು ಜಿಲ್ಲಾ ಪ್ರಧಾನಮಂತ್ರಿಗಳ 15 ಅಂಶ ಕಾರ್ಯಕ್ರಮದ ಅನುಷ್ಠಾನ ಸಮಿತಿಯ ಸರ್ಕಾರದ ನಾಮನಿರ್ದೇಶಿತ ಸದಸ್ಯನಾಗಿದ್ದೇನೆ.